ನೀವು ಮಾತಾಡ್ರಿ. ಸನ್ಮಾನ್ಯ ಅಧ್ಯಕ್ಷರೇ, ಜಯನಗರ ರಾಘವೇಂದ್ರ ಮಠದಿಂದ ಸಾರಕ್ಕಿ ಮೇಲೆ ಪೈಪ್ಲೈನ್, ಕಾವೇರಿ ಪೈಪ್ಲೈನ್ ಅಲ್ಲಿ ಒಂದು ನೈಸ್ ರೋಡ್ ತನಕ ಒಂದು 300 ಕೋಟಿ ರೂಪಾಯಿ ಅಷ್ಟು ನಾವು ಫ್ಲೇವರ್ ಮಾಡ್ತೀವಿ ಅಂತ ಅದೊಂದು ಪ್ಲಾನ್ ರೆಡಿ ಇದೆ. ಎಲ್ಲಿಂದ? ರಾಘವೇಂದ್ರ ಸ್ವಾಮಿ ಮಠದಿಂದ ನೈಸ್ ರೋಡ್ ತನಕ ದಯಮಾಡಿ ಅದನ್ನು ಅದು ಅನೌನ್ಸ್ಮೆಂಟ್ ಮಾಡಿ ಸರ್. ಎಂಟೈರ್ ನೈಸ್ ರೋಡಿಂದ ಹೋಗುವಂಥ ಕೆಲಸ. ಎರಡನೇದು, ನಾಯಕರೇ ಇಷ್ಟೆಲ್ಲ ತಾವು ಹೇಳಿದ್ದೀರಾ, ನಾವು ಕೂಡ ನೀವು ಹೇಳ್ದಂಗೆ ಈ ಖಾತಾ ಮಾಡಿಸ್ತಾ ಇದ್ದೀವಿ. ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂತಂದರೆ, ಸುಮಾರು ನನ್ನ ಕಾನ್ಸ್ಟಿಟ್ಯೂನ್ಸಿನಲ್ಲೇ 60,000 ಮನೆ ಇದೆ, 15,000 ಈ ಖಾತಾ ಆಗಿಲ್ಲ. ಸರ್ವರ್ ಸಮಸ್ಯೆ ಆಗಿದೆ. ಒಂದು 5-6 ನಿಮಿಷಕ್ಕೆ ಒಂದು ಖಾತಾ ಆಗ್ತಾಯಿದೆ. ದಯಮಾಡಿ ಅಂತ ಸರಳೀಕರಣ ಮಾಡಬೇಕು ಈ ಖಾತಾಗಳನ್ನ. ಇಲ್ಲ ಅಂತಂದ್ರೆ ಜನ ಬರ್ತಾರೆ, ಟೋಕನ್ ಕೊಡ್ತಾರೆ, ಇದಕ್ಕೆ 50 ಆಗ್ತಿಲ್ಲ. ಅಧಿಕಾರಿಗಳು ಕಷ್ಟಪಡ್ತಿದ್ದಾರೆ. ದಯಮಾಡಿ ಹೇಳಿ ಅಧಿಕಾರಿಗಳಿಗೆ, ಸರ್ವರ್ನ ಇದು ಜಾಸ್ತಿ ಮಾಡಿಕೊಂಡು ಫಾಸ್ಟಾಗಿ ಈ ಖಾತಾ ಮಾಡಬೇಕು. ಇನ್ನೊಂದು ತಾವು ಹೇಳಿದ್ರೆ ಎಲ್ಲವೂ ಚೆನ್ನಾಗಿದೆ, ಚೆನ್ನಾಗಿ ಹೇಳಿದ್ರೆ, ಆದರೆ B-ಸ್ಪೈಲ್ ಅಂತ ಏನು ಮಾಡಿದ್ದೀರಾ ಬೆಂಗಳೂರು ಸ್ಮಾರ್ಟ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡಲ್ಲಿ, ಮಾನ್ಯ ಅಧ್ಯಕ್ಷರೇ, ಇದರಲ್ಲಿ ಚೀಫ್ ಸೆಕ್ರೆಟರಿ ಅಧ್ಯಕ್ಷರಾಗಿರ್ತಾರೆ. ಎಲ್ಲ BWSSB, BBMP ಎಲ್ಲ ಅಧಿಕಾರಿಗಳು ಮೆಂಬರ್ ಆಗ್ತಾರೆ. ಪೂಜ್ಯ ಮಹಾಪೌರರು ಕೂಡ ಅದಕ್ಕೆ ಮೆಂಬರ್ ಆಗ್ತಾರೆ. ಆದರೆ ಈ ಏನೊಂದು ಪ್ಲ್ಯಾನ್ ಮಾಡ್ತಾರೆ, ಇದು ಶಾಸಕರಿಗೆ ಗೊತ್ತಿರಲ್ಲ, MP ಗಳಿಗೆ ಗೊತ್ತಿರಲ್ಲ. ದಯಮಾಡಿ ಏನಾರು ಒಂದು ಇನ್ಫ್ರಾಸ್ಟ್ರಕ್ಚರ್ ಮಾಡಬೇಕು ಅಂತಂದರೆ ಆ ಶಾಸಕರನ್ನ ಮೀಟಿಂಗ್ ಕರೆದು, ಯಾಕೆಂದರೆ 1,00,000 ಕೋಟಿ ರೂಪಾಯಿಯಷ್ಟು ಫ್ಲೇವರು, ಅಂಡರ್ಪಾಸ್ಗಳು, ಮೆಟ್ರೋ ಎಲ್ಲ ಕೂಡ ಮಾಡ್ತಾ ಇದ್ದಾರೆ. ಶಾಸಕರ ಗಮನಕ್ಕೆ ಬರಬೇಕು. ಸ್ಮಾರ್ಟ್ ಸರ್, ಬರೀ ಪೂಜ್ಯ ಮಹಾಪೌರ ಮಾತ್ರ ಮೆಂಬರ್ ಆಗಿದ್ದಾರೆ. ಆ ಒಂದು ಪ್ಲ್ಯಾನ್ ಮಾಡಬೇಕಾದ್ರೆ ಆಯಾ ಕ್ಷೇತ್ರ ಶಾಸಕರನ್ನ ಆ ಒಂದು ಪ್ಲ್ಯಾನ್ ಮಾಡಿದಾಗ ಅದಕ್ಕೆ ಸೇರಿಸ್ಕೋಬೇಕು ಅಂತ ನಮ್ಮಲ್ಲಿ ಮಾಡ್ಕೊತೀವಿ. ಮೂರನೇದು, ನಾಯಿ ಕಾಟ ಒಂದು ಜಾಸ್ತಿ ಇದೆ, ಸಿಕ್ಕಾಪಟ್ಟೆ ಸಾವು ನೋವುಗಳು ಆಗ್ತಿದೆ, ಇದು ನಿಯಂತ್ರಣ ಆಗ್ತಿಲ್ಲ. ಇದಕ್ಕೆ ಮೊನ್ನೆ ನಿಮ್ಮ ಅಧಿಕಾರಿಗಳು ನಾವು ಒಂದು ಲಿಖಿತ ಉತ್ತರವನ್ನು ಕೊಟ್ಟಿದ್ದೀರಾ ಮಾನ್ಯ DCM ಸಾಹೇಬರು, ಲಿಖಿತ ಉತ್ತರ ಕೊಟ್ಟಿದ್ದೀರಾ. ದಯಮಾಡಿ ಗಮನ ತಗೊಳ್ಳಿ. ಬೆಂಗಳೂರಿನ ಉಪಮುಖ್ಯಮಂತ್ರಿಗಳು, ಬೆಂಗಳೂರಿನ ಉಸ್ತುವಾರಿ ಸಚಿವರು, ಏನೆಲ್ಲ ವಿರೋಧ ಪಕ್ಷದವರು, ಆಡಳಿತ ಪಕ್ಷದ MLAಗಳು ಮಾತನಾಡಿದ್ದಾರೆ, ಅದಕ್ಕೆಲ್ಲ ಸರಿಯಾದ ಉತ್ತರವನ್ನು ಸೂಕ್ಷ್ಮವಾಗಿ ಗಮನಿಸಿದ್ದೇನೆ ಸನ್ಮಾನ್ಯ ಅಧ್ಯಕ್ಷರೇ. ನಮ್ಮ ಕ್ಷೇತ್ರದಲ್ಲಿ ಮೇಜರ್ ರೋಡ್ಗೆ ಏನು ತೊಂದರೆ ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ, ವೈಟ್ ಟಾಪಿಂಗಿಗೆ ತೊಂದರೆ ಇಲ್ಲ. ತೊಂದರೆ ಇರ್ತಕ್ಕಂಥದ್ದು ವಾರ್ಡ್ ರೋಡ್ಗಳಿಗೆ ತೊಂದರೆ ಇರ್ತಕ್ಕಂಥದ್ದು ಸನ್ಮಾನ್ಯ ಅಧ್ಯಕ್ಷರೇ. ರಾಜಕಾಲುವೆಗೆ ಹಣ ಬಿಡುಗಡೆ ಮಾಡ್ತಾರೆ, ಮೇಜರ್ ರೋಡ್ಗೆ ಹಣ ಬಿಡುಗಡೆ ಮಾಡ್ತಾರೆ, ವೈಟ್ ಟಾಪಿಂಗಿಗೆ ಹಣ ಬಿಡುಗಡೆ ಮಾಡ್ತಾರೆ. ಆದರೆ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ವಾರ್ಡ್ ರೋಡ್ಗಳು ಸನ್ಮಾನ್ಯ ಅಧ್ಯಕ್ಷರೇ. ಪ್ರತಿ ಪಂಚಾಯತ್, ಪ್ರತಿ ವಾರ್ಡಲ್ಲಿ ಹೋದಂಥ ಬೂತ್ ಅಂತ ಸಮಯದಲ್ಲಿ ವಾರ್ಡ್ ರೋಡ್ಗಳು ನೋಡಿ 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 ಅಂತ ಹೇಳ್ತಾರೆ. ಅದು ಉಪಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ಕೂಡ ತಂದಿದ್ದೇವೆ. ಉಪಮುಖ್ಯಮಂತ್ರಿಗಳು 2 ವರ್ಷ ಕಂಪ್ಲೀಟ್ ಆದಮೇಲೆ ಐತಿಹಾಸಿಕ ತೀರ್ಮಾನವನ್ನು, ಅನೇಕ ಕಾರ್ಯಕ್ರಮಗಳನ್ನು ಬೆಂಗಳೂರಲ್ಲಿ ಮಾಡಿದ್ದಾರೆ. ಯಾವುದು ಇಂಥದ್ದು ಮಾಡಲಿಲ್ಲ ಅಂತಕ್ಕಂಥದ್ದಿಲ್ಲ. ಆದರೆ ಅವರಿಗೆ 8ನೇ ಗುಂಡಿಗೆ ಒಂದು ಒಳ್ಳೆ ಡಿಸಿಷನ್ನ ಬೆಂಗಳೂರಲ್ಲಿ ತೆಗೆದುಕೊಳ್ತಕ್ಕಂಥದ್ದನ್ನು ನಾನು ಭಾಳ ಹತ್ತಿರದಿಂದ ನೋಡಿದ್ದೇನೆ. ಅದಕ್ಕೆ ಬೆಂಗಳೂರಿನ ಎಲ್ಲ ಶಾಸಕರುಗಳು ಕೂಡ ಒಗ್ಗಟ್ಟಾಗಿ ಅವ್ರು ಏನು ಮಾಡ್ತಿದ್ದಾರೆ ಅವರಿಗೆ ಸಂಪೂರ್ಣ ಬೆಂಬಲ ಕೂಡ ಕೊಡ್ತಾ ಇದ್ದೇವೆ. ಅದರಿಂದ ಮುಂದಿನ ದಿವಸಗಳಲ್ಲಿ ಈಗ ಫೆಬ್ರವರಿ, ಮಾರ್ಚ್ಗೆ ಕಾರ್ಪೊರೇಷನ್ ಚುನಾವಣೆ ಮಾಡಬೇಕು.